ಹಾಯ್ ಏನಪ್ಪ ರೆಡಿಯಾಗಿ ಎಲ್ಲೋ ಕರ್ಕೊಂಡು ಹೊರಟೆ ಅಂತ ನೋಡ್ತಾ ಇದ್ದೀರಾ. ಎಸ್, ತುಂಬ ದಿನ ಆದಮೇಲೆ ನಾನು ನನ್ನ ಮಿನಿ ವ್ಲಾಗ್ ಜೊತೆಗೆ ವಾಪಸ್ ಬಂದಿದ್ದೀನಿ. ಎಸ್, ಇವತ್ತಿನ ನನ್ನ ಮಿನಿ ವ್ಲಾಗ್ ಬಂದು ಫುಡ್ ಪ್ಲೇಸ್ ಬಗ್ಗೆ. ನೀವೇನಾದರೂ ಬಿರಿಯಾನಿ ಲವರ್ಸ್ ಆಗಿದ್ದರೆ ಈ ಜಾಗನ ಸೇವ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಾವಿವತ್ತು ಹೋಗಿದ್ದು ಗುಂಡಪ್ಪ ಬಿರಿಯಾನಿ. ಇದು ಬಂದು ಮಲ್ಲೇಶ್ವರಮಲ್ಲಿರೋದು. ಸೊ ಆಲ್ಮೋಸ್ಟ್ ಊಟದ ಟೈಮಿಗೆ ಹೋಗಿದ್ರಿಂದ ಸ್ವಲ್ಪ ಸ್ಪೇಸ್ ಕಮ್ಮಿ ಇದ್ದಿದ್ದರಿಂದ ವೇಟಿಂಗ್ ಪೀರಿಯಡ್ ಸ್ವಲ್ಪ ಜಾಸ್ತಿನೇ ಇತ್ತು. ಆಲ್ಮೋಸ್ಟ್ 20 ಮಿನಿಟ್ಸ್ ನಾವು ವೆಯ್ಟ್ ಮಾಡಿದ್ವಿ. ವೆಯ್ಟ್ ಮಾಡೋ ಟೈಮಲ್ಲಿ ಇವ್ರು ಯಾವ ಥರ ಸರ್ವ್ ಮಾಡ್ತಾರೆ ಅನ್ನೋದನ್ನ ಕೂಡ ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ವೆಯ್ಟ್ ಮಾಡೋದಕ್ಕೂ ಸೀರಿಯಸ್ ಆಗಿ ತಿಂದಿದ್ದು ಫುಡ್ ವರ್ತಿತ್ತು. ಫೈನಲಿ ನಮಗೆ ಟೇಬಲ್ ಸಿಕ್ತು. ಬಾಳೆ ಎಲೆ ಕೂಡ ಬಡ್ಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಾಳೆ ಎಲೆಯಲ್ಲಿ ನಾಟಿ ಸ್ಟೈಲ್ ಊಟ ಮಾಡೋದಿದೆಯಲ್ಲ, ದಟ್ ಇಸ್ ಫಾರ್ ದ ನೆಕ್ಸ್ಟ್ ಲೆವೆಲ್. ಸೊ ನಾವು ಆರ್ಡ್ರ್ ಮಾಡಿದ್ದು ಒಂದು ಕಾಂಬೋ, ಅದ್ರ ಜೊತೆಗೆ 2 ಸ್ಟಾರ್ಟರ್ಸ್, ಚಿಕನ್ ಸ್ಟಾರ್ಟರ್ಸ್ ಮತ್ತು ಬಿರಿಯಾನಿ. ಇಲ್ಲಿನ ವಿಶೇಷ ಏನಂದರೆ ಪ್ರತಿ ಬಿರಿಯಾನಿ ಜೊತೆಗೂ ಅವರು ನಿಮಗೆ ಲೆಗ್ ಪೀಸ್ನ ಪ್ರೊವೈಡ್ ಮಾಡ್ತಾರೆ. ಸೊ ನೀವೇನಾದರೂ ಲೆಗ್ ಪೀಸ್ ಲವರ್ಸ್ ಆಗಿದ್ರೆ ಲೆಗ್ ಪೀಸ್ಗೆ ಜಗಳ ಆಡೋ ಅವಶ್ಯಕತೆನೇ ಇರಲ್ಲ. ಫುಡ್ ಸರ್ವಿಸ್ ಕೂಡ ಇಲ್ಲಿ ಫಾಸ್ಟಾಗೇ ಇದೆ. ಆ್ಯಂಡ್ ವೆಯ್ಟ್ ಮಾಡಿ ಆಲ್ರೆಡಿ ನಮಗೆ ಹೊಟ್ಟೆ ಹಸಿತಾ ಇರೋದ್ರಿಂದ ನೀಟಾಗಿ ಬ್ಯಾಟಿಂಗ್ನ ಕೂಡ ನಾವು ಮುಗಿಸಿದ್ವಿ. ಬಿರಿಯಾನಿ ವಾಸ್ ಫಾರ್ ದ ನೆಕ್ಸ್ಟ್ ಲೆವೆಲ್. ನೀವೇನಾದರೂ ಮಲ್ಲೇಶ್ವರಂ ಸೈಡ್ ಇದ್ದರೆ ಈ ಜಾಗನ ಟ್ರೈ ಮಾಡೋದನ್ನು ಮರಿಬೇಡಿ. ಇದೇ ಥರ ಫುಡ್ ಕಂಟೆಂಟ್ಸ್ಗಾಗಿ ಮತ್ತು ವ್ಲಾಗ್ಸ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡೋದನ್ನ ಕೂಡ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್.